ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಜನರೇ ಹುಷಾರ್. ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸಿಕೊಂಡ ಚಿರತೆ. ಮಾಗಡಿ ಮುಖ್ಯ ರಸ್ತೆ ಬ್ಯಾಡ್ರಹಳ್ಳಿ ಬಳಿ ಚಿರತೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಬ್ಯಾಡರಹಳ್ಳಿ ಸಮೀಪ ಭಾರತ್ ನಗರದಲ್ಲಿ ಪ್ರತ್ಯಕ್ಷವಾಗಿರುವಂತಹ ಚಿರತೆ. ನೈಸ್ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಭಾರತ್ ನಗರ ಮನೆಗಳ ಸಮೀಪ ಚಿರತೆ ಓಡಾಟ ಅದು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೆ ಸಿಟಿ ಮಂದಿಗೆ ಶುರುವಾಗಿದೆ ಚಿರತೆ ಆತಂಕ. ಬೆಳಗ್ಗೆ 6:49ಕ್ಕೆ ಮನೆಗಳ ಸಮೀಪವೇ ಚಿರತೆ ಕಾಣಿಸಿಕೊಂಡಿದೆ. ಸಿಸಿಟಿವಿ ದೃಶ್ಯವನ್ನ ನೀವಿಲ್ಲಿ ಗಮನಿಸಬಹುದು. ಮನೆ ಬಳಿನೇ ಚಿರತೆ ಓಡಾಟ ಕಂಡಿರೋದು. ಮನೆಯಲ್ಲಿ ಹಾಕಿರುವಂತಹ ಸಿಸಿಟಿವಿ ದೃಶ್ಯದಲ್ಲಿ ರೆಕಾರ್ಡ್ ಆಗಿದೆ ಇದು. ಸದ್ಯ ಈಗ ಸಿಲಿಕಾನ್ ಸಿಟಿ ಮಂದಿಗೆ ಅನೇಕ ಸಮಸ್ಯೆಗಳಿವೆ. ಅದರ ಮಧ್ಯದಲ್ಲಿ ಚಿರತೆ ಕಾಟ ಕೂಡ ಶುರುವಾಗುತ್ತಾ ಅಂತ. ಈ ಹಿಂದೆ ಕೂಡ ಈ ರೀತಿಯಾಗಿ ಚಿರತೆ ಕಾಣಿಸ್ಕೊಂಡಾಗ ಅದನ್ನ ಸೆರೆ ಹಿಡಿಯೋದಕ್ಕಾಗ್ಲಿ, ಸೆರೆ ಹಿಡಿದು ಗಾಡಿಗೆ ಬಿಡೋದಕ್ಕಾಗ್ಲಿ ಸಾಕಷ್ಟು ಹರಸಾಹಸ ಪಟ್ಟಿದ್ರು. ಈಗ ಮತ್ತೆ ಬ್ಯಾಡ್ರಹಳ್ಳಿ ಸಮೀಪ ಭಾರತ್ ನಗರದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಬೆಂಗಳೂರಿನ ಜನತೆಗೆ ಮತ್ತೆ ಈಗ ಚಿರತೆ ಆತಂಕ ಶುರುವಾಗಿದೆ. ಏನ್ ಡೀಟೇಲ್ಸ್ ಇದೆ? ಇದು ಬ್ಯಾಡ್ರಹಳ್ಳಿ ಸಮೀಪದ ಭಾರತ್ ನಗರದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಇವತ್ತು ಬೆಳಗಿನ ಜಾವ 6:49 ಮನೆಯ ಬಳಿ, ಅಂದ್ರೆ ಸಾರ್ವಜನಿಕರು ವಾಸ ಮಾಡ್ತಾ ಇರುವಂತಹ ಸ್ಥಳದ ಬಳಿ ಚಿರತೆ ಕಾಣಿಸ್ಕೊಂಡಿದೆ. ಅದ್ರಲ್ಲೂ ನೈಸ್ ರಸ್ತೆ ಸಮೀಪವಾಗಿ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಇದೆ. ಯಾಕೆಂತಂದ್ರೆ ಒಂದ್ ಕಡೆ ಸುರಹಳ್ಳಿ ಫಾರೆಸ್ಟ್ ಇದೆ, ಮತ್ತೊಂದು ಕಡೆ ಸಾರ್ವಜನಿಕರು ವಾಸವನ್ನ ಮಾಡ್ತಿದ್ದಾರೆ. ಸೊ ಇಂತಹ ಸಮಯದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಆಬ್ವಿಯಸ್ಲಿ ಅಲ್ಲಿರುವಂತಹ ನಿವಾಸಿಗಳಿಗೆ ಆತಂಕ ಮನೆ ಮಾಡಿದೆ. ಚಿರತೆ ಕಾಣಿಸ್ಕೊಳ್ತಾ ಇರುವಂತದ್ದು ಇವತ್ತು ಫಸ್ಟ್ ಅಲ್ಲ, ಈ ಹಿಂದೆನೂ ಕೂಡ ಬಹುತೇಕ ಜನನಿಬಿಡ ಪ್ರದೇಶಗಳಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇತ್ತು. ರಾತ್ರಿ ಸಮಯದಲ್ಲಿ ನಾಯಿಗಳನ್ನ ತೆಗೆದುಕೊಂಡು ಹೋಗಿ ಕಚ್ಕೊಂಡು ಹೋಗಿ ತಿಂದಂತಹ ಸನ್ನಿವೇಶಗಳು ಕೂಡ ನಮ್ಮ ಕಣ್ಮುಂದೆ ಇದಾವೆ. ಆದ್ರೆ ಇಷ್ಟಿದ್ರು ಕೂಡ ಪ್ರತಿ ಬಾರಿ ಚಿರತೆ ಕಾಣಿಸ್ಕೊಂಡಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನನ್ನ ಇಟ್ಟು ಚಿರತೆ ಹಿಡಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಇದುವರೆಗೂ ಕೂಡ ಚಿರತೆ ಬೋನಿಗೆ ಬಿದ್ದಿಲ್ಲ. ಸೊ ಅರಣ್ಯ ಅಧಿಕಾರಿಗಳನ್ನ ತಪ್ಪಿಸ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈಗ ಕಾಣಿಸ್ಕೊಂಡಿರುವಂತದ್ದು ಅಲ್ಲಿನ ನಿವಾಸಿಗಳಿಗೆ ಒಂದಷ್ಟು ಆತಂಕ ಇದೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆದಷ್ಟು ಬೇಗ ನಮ್ಗೆ ಆತಂಕ ಆಗ್ತದೆ. ಯಾಕೆಂತಂದ್ರೆ ಯಾವ ಟೈಮಲ್ಲಿ ಚಿರತೆ ಬರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಒಬ್ಬೊಬ್ಬರೇ ಓಡಾಟವನ್ನ ಮಾಡ್ತಾ ಇದ್ರೆ ಅವರನ್ನ ಸಾಯಿಸುವಂತಹ, ಅವ್ರ ಮೇಲೆ ದಾಳಿ ಮಾಡುವಂತಹ ಪ್ರಸಂಗನೂ ಕೂಡ ಕಣ್ಮುಂದೆ ಇದಾವೆ. ಸೊ ಹೀಗಾಗಿ ಆದಷ್ಟು ಬೇಗ ಚಿರತೆಯನ್ನ ಹಿಡಿಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಹೇಳ್ತಾ ಇರುವಂತದ್ದು ಈಗಾಗಲೇ ದಿನದಿಂದ ದಿನಕ್ಕೆ ಅರಣ್ಯದಲ್ಲೂ ಕೂಡ ಅರಣ್ಯದ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಹೀಗಾಗಿ ನಾಡಿನತ್ತ ಚಿರತೆಗಳು ಬರ್ತಿದ್ವೆ ಅನ್ನುವಂತಹ ಒಂದು ಮಾತನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.